ಇವಾಗ ನ್ಯಾನೋ ಅಂತ ಹೇಳ್ತೀವಿ. ನ್ಯಾನೋ ಅಂದರೆ ಸಣ್ಣದು ಅನ್ನೋದಂತೂ ಅರ್ಥ ಆಗಿದೆ. ಬಿಕಾಸ್ ಆಫ್ ಸಿಮ್, ಬಿಕಾಸ್ ಆಫ್ ಕಾರ್, ಟಾಟಾ ಅವರ ಕಾರಿಂದನೂ ನ್ಯಾನೋ ಅಂದರೆ ಒಂದು ಸಣ್ಣದು ಅನ್ನೋದು ಅರ್ಥ ಆಗಿದೆ. ಬಟ್ ಅದು ಆರೋಗ್ಯದಲ್ಲಿ, ಸ್ಪೇಸ್ನಲ್ಲಿ, ಟೆಕ್ನಾಲಜಿಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ಇವಾಗ ಒಂದು ನ್ಯಾನೋ ಕಣ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಿ? ಈಗ ನೋಡಿ 10⁻⁹ ಅದು ಊಹೆಗೆ ನಿಲುಕದ ಒಂದು ಸಣ್ಣದು, ಅಷ್ಟು ಚಿಕ್ಕದದು. ಇದು ಹೇಗೆ ವರ್ಕ್ ಆಗುತ್ತೆ? ಜಗತ್ತಿನಲ್ಲಿ ತುಂಬ ಕಂಪನಿಗಳು ಈ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇದು ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷಗಳಿಂದಲೂ ಕೂಡ ನ್ಯಾನೋ ತಂತ್ರಜ್ಞಾನ ಬಳಕೆಯಲ್ಲಿತ್ತು. ಆದರೆ ಅದರದ್ದು ಒಂದು ಹೈಪ್ ಇರಲಿಲ್ಲ. ಹೇಗೆ ಸಾವಿರಾರು ವರ್ಷದ ಹಿಂದೆ? ಅದು ಪಾಶ್ಚಾತ್ಯರಲ್ಲಿರಬಹುದು ಅಥವಾ ನಮ್ಮಲ್ಲಿ ಭಾರತೀಯರಲ್ಲಿರಬಹುದು, ಆಚರಣೆಯಲ್ಲಿತ್ತು. ಅನೇಕ ಇದರಲ್ಲಿ ನ್ಯಾನೋ ಪೇಂಟ್ಗಳನ್ನು ಮಾಡ್ತಾಯಿದ್ರು, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ದಲ್ಲಿ ಬಳಸ್ತಾಯಿದ್ರು, ಔಷಧಿಯಲ್ಲಿ ಬಳಸ್ತಾಯಿದ್ರು, ಬಣ್ಣಗಳಲ್ಲಿ ಬಳಸ್ತಾಯಿದ್ರು. ಹೀಗೆ ಅನೇಕ ಕಡೆಗಳಲ್ಲಿ. ನಮ್ಮಲ್ಲಿ ಇವತ್ತು ಆಯುರ್ವೇದದಲ್ಲಿ ಭಸ್ಮಗಳು ಅಂತ ನಾವು ಕರಿತೀವಿ. ಸುವರ್ಣ ಭಸ್ಮ, ರಜತ ಭಸ್ಮ, ಲೋಹ ಭಸ್ಮ, ತಾಮ್ರ ಭಸ್ಮ, ಅಭ್ರಕ ಭಸ್ಮ, ಹೀಗೆ ಬೇರೆ ಬೇರೆ ಭಸ್ಮಗಳನ್ನು ಕರಿತೀವಿ. ಆಯುರ್ವೇದದಲ್ಲಿ ಅದನ್ನು ಬಳಸ್ತಾರೆ, ಇವತ್ತು ಕೂಡ ಬಳಸ್ತಾ ಇದ್ದಾರೆ. ಭಸ್ಮಗಳು ಅಂತಂದರೆ ಇವತ್ತು ಆಯುರ್ವೇದ ತಂತ್ರಜ್ಞರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅದು ಕೂಡ ನ್ಯಾನೋ ಅಂತ ಹೇಳ್ತಾರೆ.